ಬೆಳಿಗ್ಗೆ ಒಂದು ನನಗೆ ವಾಟ್ಸಪ್ ಒಳಗೆ ಒಂದು ಮೆಸೇಜ್ ಬಂತು. PM ಕಿಸಾನ್ ಯೋಜನೆದು ಒಂದು ಆ್ಯಪ್ ಬಂತು. ಯಾರು ನಮ್ಮೊಬ್ಬ ಹುಡುಗನ ನಂಬರ್ಲಿ ಬಂತು. ಅದನ್ನು PM ಕಿಸಾನ್ ಯೋಜನೆ ಅಂದ್ರೆ ಏನಾರು ಇರ್ಬೇಕಂತ ಅದನ್ನು ನಾನು ಪ್ರೆಸ್ ಮಾಡಿದೆ. ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗಿ ಅಲಾವ್ ಅಂತ ಕೇಳಕತ್ತು. ಎಲ್ಲ ಅಲಾವ್ ಮಾಡ್ಕೋತ ಹೋದೆ. ಮುಂದೊಂದು 15-20 ನಿಮಿಷನಾಗ ಇಡೀ ನನ್ನ ಮೊಬೈಲ್ ಪೂರಾ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಯಾಕೆ ಹೀಟ್ ಆಗಕತ್ತು, ಏನಾಯ್ತು ಇದಕ್ಕೆ, ಏನು ರಾತ್ರಿ ಚಾರ್ಜಿಗೆ ಬಳತನ ಹಚ್ಚಿ ಸಂಬಂಧಿಂಗ ಆಯಿತು ಏನೋ ಅಂಥೇಳಿ ನೋಡಕತ್ತೆ. ನೋಡೋಟಿಗೆ ಬಹುಶಃ 9% ಇಳಿತದು. ಮತ್ತೊಂದು ಪವರ್ ಬ್ಯಾಂಕ್ ತೊಗೊಂಡು ಅದನ್ನು ಹಚ್ಕೊಂಡು ನೋಡ್ಬೇಕಂತೇಳಿ ಹೋಗೋದ್ರಾಗ ಅದು ಒಟ್ಟು ಚಾರ್ಜ್ ಆಗಕ್ತಾ ಇರಲಿಲ್ಲ. ಯಾಕಂದ್ರೆ 10% 15%ಕಿಂತ 20% ಆಯ್ತಪ್ಪ ಅಂತಂದ್ರೆ ಮತ್ತೊಂದು 2 ಮಿನಿಟ್ದಾಗ 9, 8 ಆಗಕತ್ತು. ಮತ್ತು ಏನಾಗಿರ್ಬೇಕು ಇದಕ್ಕೆ, ಏನು ಮೊಬೈಲ್ ಇವೆಲ್ಲ ಹಾಳಾಗಿರ್ಬೇಕು, ಏನು ಬ್ಯಾಟ್ರಿ ಹೋಗಿರ್ಬೇಕು, ಇನ್ನೂ 1 ವರ್ಷ ಆಗಿಲ್ಲ ಅಂಥೇಳಿ ನಾ ಸ್ಯಾಮ್ಸಂಗ್ ಸರ್ವಿಸ್ ಸ್ಟೇಷನ್ಗೆ ಹೋದ ಕೂಡಲೇ ಅವರು ಇನ್ನೂ ಒಳಗೆ ಎಂಟ್ರಿ ಆಗೋದಕ್ಕೆ, ಬ್ರದರ ಏನ್ರಿ ಇದು ಹಿಂಗೆ ಭಯಂಕರ ಹೀಟ್ ಆಗಕತ್ತದ, ಮತ್ತು ಇದಕ್ಕೆ ಆಗ್ಯದ, ಮತ್ತು ಬ್ಯಾಟ್ರಿ ಏನು ಹೋಗ್ಯದ ನೋಡ್ರಿ ಅನ್ನೋದಕ್ಕೆ, ನೀವು ಯಾವ್ದಾರು ಎಕ್ಸ್ಟ್ರಾ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂಡ್ರೇನು ಸರ್ ಅಂತ ಕೇಳಿದೆ. ಎಕ್ಸ್ಟ್ರಾ ಆ್ಯಪ್ ಅಂತೂ ನಾ ಯಾವ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಬ್ರದರ. ಅದರ ಒಂದು ಇಲ್ರಿ PM ಕಿಸಾನ್ ಯೋಜನೆ ಅಥವಾ RTO ಏನು ಚಲನ್ ಅಂಥೇಳಿ ಏನಾರು ಬಂದದೇನು ಇಲ್ಲ, PM ಕಿಸಾನ್ ಯೋಜನೆ ಅಂಥೇಳಿ ಒಂದು ಬಂದಿತ್ತು. ಅದನ್ನು ಏನೋ ಡೌನ್ಲೋಡ್ ಏನು ಮಾಡಿಲ್ಲ, ಬರೀ ಅದು ಮ್ಯಾಪ್ ಪ್ರೆಸ್ ಮಾಡೀನಿ. ಅದು ಎಲ್ಲ ಅಲಾವ್ ಕೇಳ್ತೀರಿ ಸರ್. ಇದು ನೀವು ಮುಂಜಾನೆ ಹಿಡಿದು 40ನೇದವ್ರು ಇಲ್ಲಿ ಬರೋದು, ಅದು ಟೋಟಲಿ ನಿಮ್ಮ ಫೋನ್ ಹ್ಯಾಕ್ ಮಾಡ್ಯಾರ, ಆಮೇಲೆ ನಿಮ್ಮ ಅಕೌಂಟ್ನಾಗ ಏನು ದುಡ್ಡು ಇರ್ತಾವೆ ಎಲ್ಲ ಖಾಲಿ ಆಗಿರ್ತಾವೆ ತಂದ, ನೀವು ಭಾಳ ಜಲ್ದಿ ಬಂದಿರಿ ಅಂತಂದ. ನಾ ನೋಡಿದೆ, ನನ್ನ ಅಕೌಂಟ್ ಒಳಗೆ ಏನೂ ರೊಕ್ಕ ಹೋಗಿದ್ದಿಲ್ಲ. ಅಲ್ಲಿ ಹಿಂದಾಗಡೆ ನಾ ಹೋಗಿ ನನ್ನ ಜೋಡಿ ಅಲ್ಲಿ ಮಂದಿ ಏನು ಬಂದಿದ್ರಲ್ಲ ಅವರೆಲ್ಲರೂ, ಇಲ್ರಿ ನಮ್ಮ ರೊಕ್ಕ ಅಟ್ಟು 90,000 ಹೋಗ್ಯಾವು, 40,000 ಹೋಗ್ಯಾವು. ಈಗ ಒಬ್ಬರಿಗೆ ಅದು ಏನಾಗಕತ್ತಂದ್ರೆ PM ಕಿಸಾನ್ ಆ್ಯಪ ಅಥವಾ RTO ಚಲನ್ ಅಂಥೇಳಿ 2 ಆ್ಯಪ್ಗಳು ಬರ್ತಾವೆ. ಈಗ ನನ್ನ ಮೊಬೈಲ್ ಬತ್ತ, ನನ್ನ ಮೊಬೈಲ್ ಒಳಗೆ 3,000 ಮಂದಿ ಕಾಂಟ್ಯಾಕ್ಟ್ಸ್ ಅದಾವೆ. ನನ್ನ ಮೊಬೈಲ್ ಒಳಗೆ ಬತ್ತು ನನಗೆ ಗೊತ್ತಿರ್ಲಾರ್ದಂಗೆ 3,000 ಮಂದಿಗೆ ಅದು ಆಟೋಮೆಟಿಕ್ಲಿ ಸೆಂಡ್ ಆಗಿಬಿಡ್ತದೆ. ಸೆಂಡ್ ಆದ್ಕೊಳ್ಳಿ ಪ್ರತಿಯೊಬ್ಬನು ಅದನ್ನು, ಈಗ ನಾ ಕಳಿಸಿನ ಈಗ ನನ್ನ ಪರಿಚಯದಾಗ ಕಳಿಸಿನ ನಾನು PM ಕಿಸಾನ್ ಯೋಜನೆ ಏನೈತೆ ಅದು ನೋಡೋ ಸಂಬಂಧ ಪ್ರತಿಯೊಬ್ಬರು ಅದನ್ನು ಪ್ರೆಸ್ ಮಾಡೋರೆ. ಪ್ರೆಸ್ ಮಾಡಿದ್ದು ಯಾರು ಜಲ್ದಿ ಹೋಗಿ ತಿಳ್ಕೊಂಡು ಹೋಗಿ ಅದನ್ನು ಡಿಲೀಟ್ ಮಾಡ್ಯಾರ, ಉಳ್ಕಿದ್ದು ಮಾತ್ರ ಎಲ್ಲ ರೊಕ್ಕಗಳು ಎಲ್ಲ ಸ್ವಚ್ಛ ಆಗ್ಯಾವು. ಯಾರು ಮೊಬೈಲ್ ಒಳಗೂ ರೊಕ್ಕ ಉಳಿದಿಲ್ಲ. ಮತ್ತು ಟೋಟಲಿ ಅವ್ರದ್ದು ಡಾಟಾ ಇರ್ಬೋದು, ಅವ್ರದ್ದು ಇಡೀ ಮೊಬೈಲ್ ಹ್ಯಾಕ್ ಮಾಡಿ ಆ ಇಡೀ ಮೊಬೈಲೇ ಪೂರಾ ಹೀಟ್ ಅಂದ್ರೆ ಏನು, ಅದು ಕೈಯಾಗಿ ಹಿಡ್ಯಾಕೆ ಸಾಧ್ಯ ಇರ್ಲಾರಟ್ಟು ಹೀಟ್ ಆಗಕತ್ತಿತ್ತು. ಅದು ಕಂಟಿನ್ಯೂ ಆ್ಯಪ್ ಏನೋ ಚಾಲೂ ಇರ್ತದಂತ ನಮ್ದು ಎಲ್ಲ ಪ್ರತಿಯೊಂದು ಡಾಟಾನೂ ಅಲ್ಲಿ. ಇದು ಲೈವ್ ನನಗೆ ಆಗಿದ್ದು ಉದಾಹರಣೆ ತಮ್ಮೆಲ್ಲರಿಗೆ ಹಂಚ್ಕೋಬೇಕಂತ ಹೇಳಿ, ಇದು ಬೇರೆದವ್ರಿಗೆ ಆಗಬಾರ್ದು ಅಂಥೇಳಿ ಈಗ ನಮಗೆ ಕಳಿಸೋರು ಸಹಿತ ಅವ್ರು ಉದ್ದೇಶಪೂರ್ವಕ ಕಳಿಸಿರಂಗಿಲ್ಲ, ಆಟೋಮೆಟಿಕ್ ಅದು ತಾನೇ ಬಂದ್ಬಿಡ್ತೈತಿ. ಅವನು ಮೊಬೈಲ್ಗೆ ಬತ್ತಂದ್ರೆ ನನ್ನ ಕಾಂಟ್ಯಾಕ್ಟ್ನಾಗ ಎಷ್ಟು ಮಂದಿಗೆ ಇರ್ತಾರಲ್ರಿ ಅಷ್ಟು ಮಂದಿಗೂ ಅದು ಸೆಂಡ್ ಆಗಿಬಿಡ್ತೈತಿ. ಸೆಂಡ್ ಆದ ಕೂಡ ಪ್ರತಿಯೊಬ್ಬನು ಅದನ್ನು ಲಿಂಕ್ ಪ್ರೆಸ್ ಮಾಡ್ತಾನೆ. ಅದಕ್ಕೆ ದಯವಿಟ್ಟು ಯಾರು ಎಷ್ಟು ಸಾಧ್ಯದ ಇದು ಮಾಹಿತಿ ತಮ್ಮ ಫೇಸ್ಬುಕ್ ಮುಖಾಂತರ ಆಗಿರ್ಬೋದು, ಇದು ಯಾವುದೇ ರೀತಿಯಿಂದ ಎಲ್ಲರೂ ಕೂತಲ್ಲಿ ದೋಸ್ತರಿಗೆ ಗೆಳೆಯರಿಗೆ ಪ್ರತಿಯೊಬ್ಬರಿಗೆ ಇದನ್ನು ಸುದ್ದಿ ಮುಟ್ಟಿಸ್ರಿ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕಂದ್ರೆ ಇದು ಭಾಳಷ್ಟು ಮಂದಿ ಈಗ ಹಳ್ಳಿ ಜನರಿಗೆ ಭಾಳ ತೊಂದರೆಗೆ ಈಡಾಗ್ಯಾರ. ಆಮೇಲೆ ಸಿಟ್ಯಾನ ಮಂದಿನೂ ಹಾಯೆಸ್ಟ್ ಮಂದಿ ಅದನ್ನು ಪ್ರೆಸ್ ಮಾಡ್ಯಾರ. ನಾನು ಪ್ರೆಸ್ ಮಾಡಿದ್ದಕ್ಕೆ ಅದು ಈ ಪರಿ ಆಗಿ ಇವತ್ತು ಭಾಳ ಹೈರಾಣ ಆಗ್ಯದ. ಅದಕ್ಕೆ ದಯವಿಟ್ಟು ಯಾರೂ ಕೂಡ ಅವು ಯಾವ ನಿಮ್ಮ ಅನ್ನೋನ್ ಇವೇನು ಹೊಸವು